ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡು ಮನೆ ಮುಂದೆ ರಂಗೋಲಿ ಎಲ್ಲ ಹಾಕಿ, ಇವತ್ತು ಶ್ರಾವಣ ಸೋಮವಾರ ಅಲ್ವಾ, ಸೊ ಪೂಜೆ ಮಾಡೋಣ ಅಂತೇಳಿ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಆದರೆ ನಮ್ಮನೆ ಹತ್ರ ಅಂತೂ ಬೆಳಗ್ಗೆನೇ ತುಂಬ ಅಂದರೆ ತುಂಬ ಮಕ್ಕಳ ಗಲಾಟೆ ಇರುತ್ತೆ. ಅಯ್ಯೋ, ವೀಡಿಯೋ ಮಾಡೋಕ್ಕೆ ಆಗಲ್ಲ, ನನಗೆ ಅಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ. ಆದರೂ ಕೂಡ ಆ ಒಂದು ಸೌಂಡಲ್ಲೇ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಯಾರು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ಯಾಕೆ ಅಂತಂದರೆ ನಮ್ಮ ಹಳ್ಳಿಯಲ್ಲಿ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗ್ತಾ ಇರುತ್ತೆ ಎಲ್ಲ ಮಕ್ಕಳದು ಗಲಾಟೆ, ಓಡಾಡೋರು ಗಲಾಟೆ ಎಲ್ಲ. ಸೊ ಹಂಗಾಗಿ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಶ್ರಾವಣ ಸೋಮವಾರದ ಶುಭಾಶಯಗಳು. ಇವತ್ತು ಸೋಮವಾರ, ಮೊದಲನೇ ಶ್ರಾವಣ. ಸೊ ಹಂಗಾಗಿ ಮನೆಯಲ್ಲೆಲ್ಲ ಸ್ವಲ್ಪ ಬೇಗ ಅಡುಗೆ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡ್ಕೊಂಡೆ. ಒಂದು ಚಿಕ್ಕ ಲಾಗ್ ಮಾಡೋಣ ಅಂಥೇಳಿ ನಾನು ಬೆಳಗ್ಗೆನೇ ತಿಂಡಿಗೆ ಅಡುಗೆನೇ ಮಾಡಿಬಿಡ್ತೀನಿ, ತಿಂಡಿ ಜಾಸ್ತಿ ಮಾಡಲ್ಲ. ಸೊ ನಾನು ಅನ್ನ ಮಾಡಿಬಿಟ್ಟು ಮತ್ತು ಮುದ್ದೆ ಮಾಡಿದ್ದೀನಿ. ಬೆಳಗ್ಗೆ ತಿಂಡಿಗೆ ಇವತ್ತು ನಮ್ಮ ಮನೇಲಿ ಮುದ್ದೆ, ಅನ್ನ, ಸಾಂಬಾರು. ನಾನು ಜಾಸ್ತಿ ತಿಂಡಿ ಐಟಮ್ ಮಾಡೋದು ಕಮ್ಮಿ, ಒಂದೇ ಸಲ ಊಟ ಮಾಡೋಣ ಅಂಥೇಳಿ ಅಡುಗೆನೇ ಮಾಡಿಬಿಡ್ತೀನಿ. ಮತ್ತು ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ. ಮತ್ತು ಏನಾದರೂ ಟಿಫನ್ ತಿನ್ನಬೇಕು, ತಿಂಡಿ ಏನಾದರೂ ಬೇರೆ ಬೇರೆ ಐಟಮ್ ತಿನ್ನಬೇಕು ಅಂದಾಗ ಮಾತ್ರ ಒಂದು ಸ್ವಲ್ಪ ನೈಟು ಟಿಫನ್ ಮಾಡ್ಕೊತೀನಿ, ಇಲ್ಲಾಂದರೆ ಒಂದೊಂದು ಸಲ ಬೆಳಗ್ಗೆನೇ ಮಾಡ್ತೀನಿ. ಪೂಜೆ ಮಾಡಿದೆ. ಶ್ರಾವಣದ ಮೊದಲನೇ ಸೋಮವಾರ. ಸೊ ರಾಘವೇಂದ್ರ ಸ್ವಾಮಿಯವ್ರಿಗೆ ನಾನು ಈ ರೀತಿ ನಮ್ಮ ಮನೇಲಿ ಪೂಜೆ ಮಾಡಿದ್ದೀನಿ. ಸ್ವಲ್ಪ ಹೂವೆಲ್ಲ ತರಬೇಕಿತ್ತು, ತೋಟಕ್ಕೆಲ್ಲ ಹೋಗಿದ್ದೆ ನಿನ್ನೆ, ಬಟ್ ತರೋಕ್ಕಾಗಲಿಲ್ಲ, ಸ್ವಲ್ಪ ಅರ್ಜೆಂಟ್ ಕೆಲಸ ಇರೋದ್ರಿಂದ ಹಂಗೆ ಬಂದೆ. ಸೊ ಸಂಜೆ ಸ್ವಲ್ಪ ಹೂವು ಎಲ್ಲ ತಂದುಬಿಟ್ಟು ಸ್ವಲ್ಪ ಡೆಕೋರೇಷನ್ ಮಾಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡಬೇಕು. ನಾನು ಊದಿನ ಕಡ್ಡಿ ಮಾಡ್ತಿದ್ದೀನಲ್ವ, ಇವತ್ತು ಪೂಜೆ ಮಾಡಬೇಕಾದ್ರೆ ಫಸ್ಟ್ ನನಗೆ 2 ಊದಿನ ಕಡ್ಡಿ ಸೇಲ್ ಆದವು, 10 ರೂಪೀಸ್ಗೆ ಬಂದವು. ಸೊ ನಾನು ಜಾಸ್ತಿ ಆ ಪೂಜೆ ಮಾಡುವಾಗಲೇ ನಂದು ಅಗರಬತ್ತಿಗಳು ಸೇಲ್ ಆಗ್ತಾಯಿರುತ್ತೆ. ಸೊ ನನಗೆ ಫಸ್ಟಿಗೆ ಬಂದಿರೋ ದುಡ್ಡನ್ನ ನಾನು ದೇವ್ರ ಹತ್ರನೇ ಬಿಡ್ತೀನಿ. ಪೂಜೆ ಮಾಡ್ಬೇಕಾದ್ರೆ ಏನಾದರೂ ನಾನು ಬಿಸ್ನೆಸ್ ಆಯಿತು ಅಂದರೆ ಆ ದುಡ್ಡನ್ನ ತಂದು ನಾನು ದೇವ್ರ ಹತ್ರ ಇಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನಾವು ದುಡ್ಡು ಮನೆಯಲ್ಲಿ ಲಕ್ಷ್ಮಿನ ಎಲ್ಲೆಂದ್ರಲ್ಲೇ ಇಡಬಾರ್ದು. ಕೆಲವ್ರು ಹೆಂಗೆ ಮಾಡ್ತಾರೆ ಅಂತಂದರೆ, ಸುಮ್ಮನೆ ತರೋದು, ಎಲ್ಲೆಲ್ಲೋ ಯಾವುದಾದ್ರೂ ಜಾಗದಲ್ಲೆಲ್ಲ ಇಡೋದು, ಅಲ್ಲಿ ಇಲ್ಲಿ ಇಡೋದು, ಆ ಥರ ಮಾಡ್ತಾರೆ. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನಾವು ಅದು ಆ ಲಕ್ಷ್ಮಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಎಲ್ಲೆಂದ್ರಲ್ಲೇ ಮನೆಗೆ ದುಡ್ಡು ಇಡೋದ್ರಿಂದ ಅದಕ್ಕೆ ಅಂತಲೇ ನಾವು ಒಂದು ಸಪ್ರೇಟು ಪ್ಲೇಸ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಅಂತಲೇ ಒಂದು ಬೀರಲ್ಲೋ ಅಥವಾ ಅಡುಗೆ ಮನೆ ಬಾಕ್ಸಲ್ಲೋ ಇಟ್ಟಿರ್ತೀವಲ್ವ. ಸೊ ಅಲ್ಲೇ ನಾವು ಜಾಸ್ತಿ ಅದನ್ನ ಇಡಬೇಕು. ಎಲ್ಲೆಂದ್ರಲ್ಲೇ ಇಟ್ಟರೆ ಕೆಲವ್ರಿಗೆ ನಮ್ಮನೆ ದುಡ್ಡಿನ ಮೇಲೂ ಕೂಡ ದೃಷ್ಟಿ ಆಗಿಬಿಡುತ್ತೆ. ಸೊ ಹಂಗಾಗಿ ಎಲ್ಲೆಂದ್ರಲ್ಲೇ ನಾವು ದುಡ್ಡನ್ನ ಕಾಣೋ ಥರ ಇಡಬಾರ್ದು. ಲಕ್ಷ್ಮಿನ ನಾವು ಸ್ವಲ್ಪ ಸಪ್ರೇಟ್ ಜಾಗದಲ್ಲೇ ಇಟ್ಕೋಬೇಕು. ಅಡುಗೆ ಮನೆಗಳಾಗಿದ್ದರೆ ಹೆಣ್ಮಕ್ಳು ಆಲ್ಮೋಸ್ಟ್ ಜಾಸ್ತಿ ಅಡುಗೆ ಮನೆಯಲ್ಲೇ ದುಡ್ಡನ್ನ ಇಡೋದು. ಸೊ ಹಂಗಾಗಿ ನಾವು ಅದಕ್ಕಂತಲೇ ಒಂದು ಸಪ್ರೇಟು ಬಾಕ್ಸ್ಗಳು ಮಾಡ್ಕೊಂಡು ಆ ಬಾಕ್ಸಲ್ಲಿ ಇಟ್ಕೋಬೇಕು. ನಾವು ಸುಮ್ಮನೆ ಕಿಟಕಿಯಲ್ಲಿ ಇಡೋದು, ಎಲ್ಲೆಲ್ಲೋ ನಾವು ಬೇರೆ ಬೇರೆ ಜಾಗದಾಗೆಲ್ಲ ಸುಮ್ಮನೆ ಶೋಕೇಶಲ್ಲೆಲ್ಲ ಇಡೋದು, ಆ ಥರ ಎಲ್ಲ ಮಾಡಬಾರ್ದು ದುಡ್ಡನ್ನ. ಸೊ ನಾನೊಂದು ಪ್ಲಾಸ್ಟಿಕ್ ಡಬ್ಬಿ ಮಾಡ್ಕೊಂಡಿದ್ದೀನಿ, ಆ ಡಬ್ಬಿಯಲ್ಲಿ ಇಟ್ಬಿಡ್ತೀನಿ. ಇವತ್ತಿನ ಲಾಗು ನಾನು ಸ್ವಲ್ಪ ಚಿಕ್ಕದು ಕಥೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದೇನಪ್ಪ ಅಂತಂದರೆ, ನಾವು ಒಂದು ಚಿಕ್ಕ ಕತೆ. ಅದು ಯಾವ ಥರ ಕತೆ ಅಂತಂದರೆ, ಕಾಡಿನಲ್ಲಿ ಒಂದು ಆನೆ ಮತ್ತು ಕತ್ತೆ ಇರುತ್ತಂತೆ. ಆನೆ ಕತ್ತೆ ಜಗಳ ಆಡ್ತಾ ಇರ್ತವೆ. ಅವೇನಕ್ಕೆ ಜಗಳ ಆಡ್ತಾ ಇರ್ತವೆ ಅಂದರೆ, ಆನೆ ಹೇಳುತ್ತಂತೆ ಆಕಾಶ ನೀಲಿ ಇದೆ ಅಂತೇಳಿ. ಕತ್ತೆ ಹೇಳುತ್ತಂತೆ ಇಲ್ಲ ಆಕಾಶ ಕೆಂಪಗಿದೆ, ಆಕಾಶ ಕೆಂಪುಗೆ ಇರೋದು ಅಂತ ಅದು ವಾದ ಮಾಡ್ತಾ ಇರುತ್ತಂತೆ. ಆನೆ ಎಷ್ಟು ಹೇಳಿದ್ರು ಕೂಡ ಕತ್ತೆ ಏನು ಮಾಡ್ತಾ ಇರುತ್ತೆ, ಇಲ್ಲ ಆಕಾಶ ಇರೋದೇ ಕೆಂಪುಗೆ ಅಂತೇಳಿ ಕತ್ತೆ ವಾದ ಮಾಡ್ತಾ ಇರುತ್ತೆ. ಸೊ ಆವಾಗ ಕಾಡಿನಾಗೆ ದೊಡ್ಡ ರಾಜ, ಹುಲಿ ರಾಜ ಇರ್ತಾನಲ್ವ. ಸೊ ಹುಲಿ ರಾಜ ಹೇಳ್ತಾ ಇರ್ತಾನಂತೆ, ನೀವಿಬ್ಬರು ಏನಕ್ಕೆ ಜಗಳ ಮಾಡ್ತಾಯಿದ್ದೀರಾ, ನಿಮ್ಮಿಬ್ಬರು ಜಗಳ ಏನು ಅಂತ ಹುಲಿ ರಾಜ ಕೇಳ್ತಾನೆ. ಆವಾಗ ಇವರಿಬ್ಬರು ಕತ್ತೆ ಮತ್ತು ಆನೆ ಬಂದುಬಿಟ್ಟು ಫುಲ್ಲು ವಾದ ಮಾಡ್ತಾ ಇರ್ತಾವೆ ಒಂದೊಂದು. ಆವಾಗ ಹುಲಿ ರಾಜ ಹೇಳ್ತಾನಂತೆ, ಏ ಆನೆ, ನಿಂದೆ ತಪ್ಪು. ಹೌದಾ ಹುಲಿ ರಾಜ, ನಂದು ಹೇಗೆ ತಪ್ಪಾಗುತ್ತೆ ಅಂತ ಕೇಳ್ತಾನಂತೆ. ಆವಾಗ ಅದು ಹೇಳುತ್ತಂತೆ, ಆನೆ ಹೇಳುತ್ತೆ, ಆಕಾಶ ನೀಲಿನೇ ತಾನೇ ಇರೋದು ಅಂತ ಹೇಳ್ತೆ. ಕತ್ತೆ ಇಲ್ಲ ಕೆಂಪು ತಾನೇ ಹುಲಿ ರಾಜ ಅಂತ ಹೇಳುತ್ತೆ. ಆವಾಗ ಇಬ್ಬರಲ್ಲಿ ಯಾರಿಗೆ ಶಿಕ್ಷೆ ಆಗುತ್ತೆ
ಹುಲಿರಾಜ ಸಿಟ್ಟು ಬಂದುಬಿಟ್ಟು ಆನೆಗೆ ಶಿಕ್ಷೆ ಕೊಡ್ತಾನಂತೆ. ಆನೆಗೆ ಶಿಕ್ಷೆ ಕೊಡ್ತಾನೆ. ಯಾಕೆ ಅಂತ ನಿಮಗೇನಾದರೂ ಗೊತ್ತಾ? ಆನೆಗೆ ಶಿಕ್ಷೆ ಕೊಡ್ತಿರೋದು. ಆವಾಗ ಸ್ವಲ್ಪ ಹೊತ್ತಾದಮೇಲೆ ಹೋಗ್ಬಿಟ್ಟು ಆನೆ ಕೇಳುತ್ತಂತೆ, ಹುಲಿರಾಜ ನೀನು ಮಾಡಿದ ಅನ್ಯಾಯ ತಾನೆ, ನನಗೆ ಶಿಕ್ಷೆ ಕೊಟ್ಟೆ ಇಲ್ಲ, ಆಕಾಶ ನೀಲಿ ಇದೆ ಅಂತ ನಿನಗೆ ಗೊತ್ತಿದ್ರೂ ಕೂಡ ನೀನು ನನಗೆ ಶಿಕ್ಷೆ ಕೊಟ್ಟೆ ಇಲ್ಲ ಅಂತ ಕೇಳಿದಾಗ ಹುಲಿರಾಜ ಹೇಳ್ತಾನಂತೆ, ನೀನು ವಾದ ಮಾಡಿದ್ದು ಕತ್ತೆ ಜೊತೆ, ಅದಕ್ಕೆ ನಿನಗೆ ಶಿಕ್ಷೆ ಕೊಟ್ಟೆ. ನಾವು ವಾದ ಯಾರ ಜೊತೆ ಮಾಡ್ತಿದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವ. ಕತ್ತೆ ಜೊತೆ ವಾದ ಮಾಡಿದರೆ ಅದಕ್ಕೇನು ಗೊತ್ತಿರುತ್ತೆ ಕತ್ತೆಗೆ, ಕೆಂಪು ಯಾವುದು, ನೀಲಿ ಯಾವುದು, ಹಸಿರು ಯಾವುದು ಅಂತ ಅಲ್ವಾ. ಅದಕ್ಕೆ ನೀನು ವಾದ ಮಾಡಿದ್ದು ಕತ್ತೆ ಜೊತೆ, ಸೊ ಹಂಗಾಗಿ ನಾನು ನಿನಗೆ ಶಿಕ್ಷೆ ಕೊಟ್ಟೆ ಅಂಥೇಳಿ ಹೇಳುತ್ತಂತೆ. ಸೊ ನಾವು ಕೂಡ ಅಷ್ಟೇ, ನಾವು ಏನೇ ಒಂದು ವಾದ ಮಾಡಬೇಕಾದ್ರೆ, ನಾವು ಏನೇ ಒಬ್ಬರ ಜೊತೆ ಏನೋ ಒಂದು ಹೇಳ್ಬೇಕಾದ್ರೆ ಅದು ಅವರೇ ತಪ್ಪು, ಅದೇ ಸರಿ ಅಂದಾಗ ನಾವು ಬಿಟ್ಬಿಡ್ಬೇಕು. ಯಾಕೆ ಹೇಳ್ರಿ, ನಾನು ಹೇಳಿರೋ ಕತೆ ನಿಮ್ಗೆ ಅರ್ಥ ಆಯ್ತಲ್ವ. ಕತ್ತೆ ಜೊತೆಗೆ ಎಷ್ಟು ವಾದ ಮಾಡಿದರೂ ಪ್ರಯೋಜನ ಇಲ್ಲ, ಗಾದೆನೇ ಇದೆ, ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಅನ್ನೋ ಥರ ಅಲ್ವಾ. ಸೊ ಹಾಗಾಗಿ ಫ್ರೆಂಡ್ಸ್, ಇದೊಂದು ನಂಗೆ ಇಷ್ಟ ಆಯ್ತು ಇದು ಈ ಕತೆ. ಮೊದಲಿಂದನೂ ಈ ಕತೆ ಎಲ್ರಿಗೂ ಗೊತ್ತು ಆಲ್ಮೋಸ್ಟು. ನಂಗೆ ಈ ಕತೆ ಬಗ್ಗೆ ತುಂಬ ಇಷ್ಟ ಆಯಿತು. ಹೌದಲ್ವಾ, ಕತೆ ಜೊತೆ ವಾದ ಮಾಡಿದರೆ ಏನು ಪ್ರಯೋಜನ ಅಂತೇಳಿ. ಫ್ರೆಂಡ್ಸ್, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆ ಅಂತಂದರೆ ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ. ಏಕೆಂದರೆ ಸಬ್ಸ್ಕ್ರೈಬರ್ಸ್ ಇಲ್ದಲೆ, ನನ್ನ ಫ್ಯಾಮಿಲಿಯವ್ರು ಇಲ್ದಲೆ ಏನೂ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ನ ನಾನು ಯಾವತ್ತೂ ಸಬ್ಸ್ಕ್ರೈಬರ್ಸ್ ಅನ್ನಲ್ಲ, ನನ್ನ ಫ್ಯಾಮಿಲಿ ಅಂತೇಳಿ ನಾನು ಇಷ್ಟಪಡ್ತೀನಿ. ಆ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ನಾನು ಕನ್ಸಿಡರ್ ಮಾಡೋದು. ಸೊ ಹಂಗಾಗಿ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ನಾನು ಯೂಟ್ಯೂಬಲ್ಲಿ ಮಾಡಬೇಕು ಅಂತಿದ್ದೀನಿ. ಯೂಟ್ಯೂಬಲ್ಲಿ ಸಕ್ಸಸ್ ಆಗೋದಂದರೆ ತುಂಬ ಕಷ್ಟ. ಅದರಲ್ಲೂ ನಾನು ನನ್ನ ಚಿಕ್ಕ ಪ್ರಯತ್ನ ಪಡ್ತಾಯಿದ್ದೀನಿ, ಮಾಡಲೇಬೇಕು. ನನಗೇನೋ ಒಂದು ತುಂಬ ಇಂಟ್ರೆಸ್ಟ್ ಇದೆ ಯೂಟ್ಯೂಬ್ ಮಾಡಬೇಕು. ಯೂಟ್ಯೂಬಲ್ಲಿ ನನಗೆ ದುಡ್ಡು ಬರುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಏಕೆಂದರೆ ನನಗೇನೋ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು ಅನ್ನೋದು ತುಂಬ ಆಸೆ. ಸೊ ಹಂಗಾಗಿ ನಾನು ಯೂಟ್ಯೂಬ್ ರನ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.